ತಾವು ಯಾವ ಬಣ ನಾಯಕತ್ವ ಬದಲಾವಣೆ ಪರವಾಗಿದ್ದೀರಾ ವಿರುದ್ಧವಾಗಿ? ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ. ನಂದು ಕಾಂಗ್ರೆಸ್ ಬಣ, ಯಾವುದು ಬಣ ಪ್ರಶ್ನೆ ಬರೋದಿಲ್ಲ. ದಿಲ್ಲಿಯಿಂದ ಸಿದ್ದರಾಮಯ್ಯನವ್ರ ಪರವಾಗಿ ಕೈ ಎತ್ತಿ ಅನ್ನೋ ಸೂಚನೆ ಬಂದರೆ ಸಿದ್ದರಾಮಯ್ಯನವ್ರ ಪರವಾಗಿ ಎತ್ತೀರಿ, ಡಿ ಕೆ ಶಿವಕುಮಾರ್ ಪರವಾಗಿ ಕೈ ಎತ್ತಿ ಅಂತ ಸೂಚನೆ ಬಂದರೆ ನಮ್ಮ ಪಕ್ಷದಲ್ಲಿ ಯಾವುದೇ ಬಣ ಇಲ್ಲ. ಓಕೆ, ಬಣ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿಪಕ್ಷದವರು, ವಿರೋಧ ಪಕ್ಷದವರು. ಓಕೆ, ಅವರಿಗೆ ಮಾಡಲಿಕ್ಕೆ ಯಾವುದೇ ಕೆಲಸ ಇಲ್ಲ. ಅವರು ತಮ್ಮ ಕರ್ತವ್ಯ ಏನಿದೆ ಆ ಕರ್ತವ್ಯ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅವರ ವೈಫಲ್ಯತೆ ಮುಚ್ಚಿಕೊಳ್ಳಲಿಕ್ಕೆ ಇವತ್ತು ಬಣ ಅಂತಾರೆ, ಇವತ್ತು ಕ್ರಾಂತಿ ಅಂತಾರೆ, ಭ್ರಾಂತಿ ಅಂತಾರೆ, ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ. ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡುವಂಥದ್ದು ಅನವಶ್ಯಕ ಅಂತೇಳಿ ನನಗೆ ಅನಿಸ್ತದೆ. ಸರ್, ನಾಲ್ಕು ಜನ ಎಮ್ ಎಲ್ ಎಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ನಿಮ್ಮಲ್ಲಿ, ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂತ ಹೇಳಿದ್ದಕ್ಕೆ. ನೋಡಿ, ನೀವು ವಿಪಕ್ಷದವರು ಅಂತ ಹೇಳಿ ಅವರವರ ಬೆಂಕಿ ಇಲ್ಲದೆ ಹೊಗೆ ಆಡತ್ತಾ? ಅವರ ವೈಯಕ್ತಿಕ ಅಭಿಪ್ರಾಯ. ಆ ವೈಯಕ್ತಿಕ ಅಭಿಪ್ರಾಯ ಈಗಾಗಲೇ ನೋಡಿ ನಮ್ಮ ವರಿಷ್ಠರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನಮಗೆಲ್ಲರಿಗೆ. ನಾಯಕತ್ವದ ಬಗ್ಗೆ ಯಾರು ತುಟಿ ಪಿಟಕ್ ಅನ್ನಬಾರದು, ನಾಯಕತ್ವದ ಬಗ್ಗೆ ಯಾವುದೇ ರೀತಿ ಹೇಳಿಕೆಗಳು ಕೊಡಬಾರದು. ನಾವೆಲ್ಲ ಶಿಸ್ತಿನ ಸಿಪಾಯಿಗಳಿದ್ದೀವಿ. ವರಿಷ್ಠರ ಏನು ಆದೇಶ ಇದೆ ಅದನ್ನು ಸಂಪೂರ್ಣವಾಗಿ ಪರಿಪಾಲನೆ ಮಾಡ್ತೇವೆ.